ಇತಿಹಾಸ. ಅಧ್ಯಾಯ 1. ಆಧಾರಗಳು. ಆಧಾರಗಳು ಎಂದರೆ ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ. ಆಧಾರಗಳಲ್ಲಿ 3 ಪ್ರಕಾರಗಳು. 1. ಸಾಹಿತ್ಯಿಕ ಆಧಾರಗಳು. 2. ಪ್ರಾಕ್ತನ ಆಧಾರಗಳು. 3. ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಮೊದಲನೆಯದಾಗಿ ಸಾಹಿತ್ಯಿಕ ಆಧಾರಗಳು. ಅಂದರೆ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂಬುದಾಗಿ ವಿಂಗಡಿಸಬಹುದು. ದೇಶೀಯ ಸಾಹಿತ್ಯ ಎಂದರೆ ಭಾರತೀಯರಿಂದಲೇ ರಚನೆ ಆಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯಲಾಗಿದೆ. ಉದಾಹರಣೆಗಳು: ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥಾ ಸಪ್ತಶತಿ, ಬಾಣಭಟ್ಟನ್ ಹರ್ಷ ಚರಿತ, ಚಾಂದ್ ಬರದಾಯಿಯ ಪೃಥ್ವಿರಾಜ್, ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಶ್ರೀವಿಜಯನ ಕವಿರಾಜಮಾರ್ಗ. ವಿದೇಶೀಯ ಸಾಹಿತ್ಯ ಎಂದರೆ ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನು ವಿದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗಳು: ಮೆಗಸ್ತನಿಸ್ನ ಇಂಡಿಕಾ, ಹ್ಯುಯೆನ್ ಸ್ಟೆಂಗನ್ ಸಿಯು ಕಿ ಪಾಹಿಯಾನನ್, ಗೋಕೋ ಕಿ ಸಿಲೋನಿನ್, ದೀಪವಂಶ ಮತ್ತು ಮಹಾವಂಶ, ಮತ್ತು ಬರಾನಿಯಾ ತಾರಿಕ್ ಎ ಫಿರೋಜ್ ಶಾಹಿ. ಎರಡನೆಯದಾಗಿ ಪ್ರಾಕ್ತನ ಆಧಾರಗಳು. ಇವುಗಳನ್ನು ಪುರಾತತ್ವ ಆಧಾರಗಳು ಎಂತಲೂ ಕರೆಯಲಾಗಿದೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪರಿ ಉಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ. ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾಕ್ತನ ಆಧಾರಗಳೇ. ಹರಪ್ಪ ನಾಗರಿಕತೆ ಹೀಗೆ ಬೆಳಕಿಗೆ ಬಂದಿದ್ದು. ಪ್ರಾಕ್ತನ ಆಧಾರಗಳಲ್ಲಿ ಮೊದಲನೆಯದಾಗಿ ಶಾಸನಗಳು. ಇವುಗಳು ಆಯಾ ಕಾಲದ ಜೀವಂತ ಸಾಕ್ಷಿಗಳು. ಮೌರ್ಯ ಚಕ್ರವರ್ತಿ ಅಶೋಕನ ಹೊರಡಿಸಿದ ಶಾಸನಗಳು ಕಲ್ಲುಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನಗಳು ಸಿಗುತ್ತವೆ. ಇವುಗಳು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿವೆ. ಕರ್ನಾಟಕದಲ್ಲಿ ದೊರೆತ ಮೊದಲ ಕನ್ನಡ ಶಾಸನ ಹಲ್ಮಿಡಿ ಶಾಸನವಾಗಿದೆ. ಶಾಸನಗಳಿಗೆ ಉದಾಹರಣೆಗಳು: ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಕಾರವೇಲನ ಹಾತಿಗುಂಪ ಶಾಸನ. ಪ್ರಾಕ್ತನ ಆಧಾರಗಳಲ್ಲಿ ಎರಡನೆಯದಾಗಿ ನಾಣ್ಯಗಳು. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳು ಚರಿತ್ರೆಯನ್ನು ರಚಿಸುವಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ನಾಣ್ಯಗಳು ಆಗಿನ ರಾಜ್ಯರ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿದೆ. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದನು. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು 2000 ವರ್ಷಗಳ ಹಿಂದೆ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಎಂಬುದು ತಿಳಿಯುತ್ತದೆ. ಪ್ರಾಕ್ತನ ಆಧಾರಗಳಲ್ಲಿ ಮೂರನೇದಾಗಿ ಸ್ಮಾರಕಗಳು. ಇವುಗಳನ್ನು ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಸ್ಮಾರಕಗಳು ಎಂದು ಕರೆಯಬಹುದು. ಉದಾಹರಣೆಗಳು: ದೇವಾಲಯ, ಬಸದಿ, ಚೈತ್ಯಾಲಯ, ಅರಮನೆ, ಕೋಟೆ ಮುಂತಾದವು. ಮತ್ತು ಎಲಿಫೆಂಟಾ ಗುಹೆಗಳ ಶಿಲ್ಪಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಭವ್ಯ ಪರಂಪರೆಯ ಕುರುಹುಗಳಾಗಿವೆ. ಮೆಹರೋಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟ ಪಿಸುಮಾತಿನ ಮೊಗಸಾಲೆ ಆ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಗಳಾಗಿವೆ. ಆಗ್ರಾದ ತಾಜ್ಮಹಲ್ ಸ್ಮಾರಕಗಳಾಗಿರದೆ ಅಂದಿನ ಕಾಲಘಟ್ಟದ ತಾಂತ್ರಿಕತೆಯ ಬಗ್ಗೆ ತಿಳಿಸುತ್ತವೆ. ಪ್ರಾಕ್ತನ ಆಧಾರಗಳಲ್ಲಿ ನಾಲ್ಕನೇದಾಗಿ ಭೂ ಉತ್ಖನನಗಳು. ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮ ಗತಿಯಲ್ಲಿ ಅಗೆದು ತೆಗೆಯುವುದೇ ಭೂ ಉತ್ಖನನವಾಗಿದೆ. ಉದಾಹರಣೆಗಳು: ಹರಪ್ಪ ಮತ್ತು ಮೆಹೆಂಜೋದಾರ್ಗಳಲ್ಲಿ ದೊರೆತ ಅವಶೇಷಗಳಿಂದ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ಪುನರ್ರಚಿಸಲಾಗಿದೆ. ಆಧಾರಗಳಲ್ಲಿ ಮೂರನೆಯದಾಗಿ ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯು ಹಾಗೂ ಪರಂಪರೆಯನ್ನು ಅರ್ಥಮಾಡಿಕೊಳ್ಳಲು ಬಳಸಿಕೊಳ್ಳಲಾಗುತ್ತದೆ. ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಇದು ಸ್ಥಳೀಯ ಇತಿಹಾಸವನ್ನು ಹೇಳುತ್ತದೆ. ಸಂಗೊಳ್ಳಿ ರಾಯಣ್ಣ, ಕೆಂಪೇಗೌಡ, ಕಿತ್ತೂರಾಣಿ ಚೆನ್ನಮ್ಮ ಹೀಗೆ ಅನೇಕ ವ್ಯಕ್ತಿಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಐತಿಹ್ಯಗಳನ್ನು ಸ್ಥಳ ಪುರಾಣಗಳೆಂದು ಕರೆಯುತ್ತಾರೆ. ಧಾರ್ಮಿಕ ಸ್ಥಳಗಳ ಕುರಿತಾದ ಸ್ಥಳ ಪುರಾಣಗಳನ್ನು ನಾವು ಗಮನಿಸಬಹುದು. ಈ ಎಲ್ಲ ಆಧಾರಗಳು ನಮಗೆ ಚರಿತ್ರೆ ರಚಿಸುವಲ್ಲಿ ಸಹಾಯಕವಾಗಿವೆ.